ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮತ್ತು ಆಸೆ ಎಂದಿನ ಮಾಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಈ ಕಡೆ ಸಂಚಿಕೆ ಶುರುವಿನಲ್ಲಿ ಅಜಿತ್ ತಮ್ಮ ಕುಟುಂಬದವರ ಹತ್ರ ಅವ್ರು ಎಲ್ಲರಿದ್ರು ನಾವು ಕಳ್ಳರ ತರ ಆಗೋದ್ವಿ, ಮನೆಗೆ ಕರ್ಕೊಂಡ್ ಬಂದಿರೋರಿದ್ರು ನಾವು ಈ ತರ ಎಲ್ಲ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾಗ ಎಂತ ಅಸಹ್ಯ ಆಗೋಯ್ತು ಅಂತ ರಾಮನಾರಾಯಣ ಹೇಳ್ತಾ ಇದ್ದಾಗ ಇನ್ನು ದೇವ್ಯಾನಿ ನಂಗೆ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಇರೋರು ಒಬ್ರು ಈ ತರದೊಂದು ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಮೇಲೆ ಆರೋಪ ಬರ್ಬೇಕು, ನಮ್ಮ ಒಗ್ಗಟ್ಟನ್ನ ಮುರಿಬೇಕು ಅಂತಾನೆ ಯಾರೋ ಈ ತರ ಕುತಂತ್ರ ಮಾಡಿದ್ದಾರೆ ಅಂತ ಸಂಗೀತನು ಹೇಳ್ತಾ ಇದ್ದಾಗ ಬೇರೆ ಯಾರು ಯಾಕತ್ತೆ ನಮ್ಮ ಮಧ್ಯೆ ಬರ್ತಾರೆ, ನಮ್ಮ ಪ್ರಪಂಚದಲ್ಲಿ ಇರೋ ಜನಗಳೇ ಅತ್ತೆ, ಬೇರೆ ಯಾರದ್ದು ಕೈಚಳಕ ಅನ್ನೋದನ್ನ ನಾನ್ ನಂಬೋದಿಲ್ಲ, ನಮ್ಮ ಮನೆಯಲ್ಲೇ ಬೇರೆ ಯಾರು ಈ ತರ ಕೆಲಸ ಮಾಡಿದ್ದಾರೆ ಅಂತ ಭೂಮಿ ಹೇಳ್ತಾ ಇದ್ದಾಗ ದೇವ್ಯಾನಿ ಏನ್ ನಿನ್ ಮಾತಿನ ಅರ್ಥ ಭೂಮಿ, ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಅಂತ ಹೇಳ್ತಾ ಇದ್ಯಾ ಅಂತ ದೇವ್ಯಾನಿ ಕೇಳಿದಾಗ ನಿಮ್ಮೇಲಲ್ಲ ಅನುಮಾನ ಅಂತ ಭೂಮಿ ಹೇಳ್ತಾಳೆ. ಈ ನನ್ ಕಡೆ ತಿರ್ಕೊಂಡು ನೋಡಿ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ನನ್ಗೆ ಹೇಳ್ತಾ ಇದ್ದೀನೋ ಅಂತ ಅನ್ಕೊಂಡೆ ಅಂತ ಭೂಮಿ ಹೇಳ್ತಿದ್ದಾಗ ನೀನು ಅಂಗೈಲಿರುವ 5 ಬೆರಳುಗಳ 1 ಬೆರಳು ಮೋಸ ಮಾಡುತ್ತೆ ಅಂದ್ರೆ ನಂಬೋಕಾಗತ್ತಾ ಅಂತ ದೇವಿಯನಿ ಹೇಳಿದಾಗ ಆಗ ಅಜಿತ್ ಅಲ್ಲ, ಇದು ಅಂಗೈಲಿರುವ 5 ಬೆರಳಿನ ಕಥೆ ಅಲ್ಲ, ನಮ್ಮ ಮೈ ಒಳಗಡೆ ಬರುವ ಜ್ವರದ ಕಾವಿನ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಕಾಡ್ತಾ ಇದೆ ಅಂತ ಅಜಿತ್ ಹೇಳ್ತಿದ್ದಾಗ ಶ್ರವಣ್ ಸರಿಯಾಗಿನೇ ಹೇಳ್ದೆ ಅಜಿತ್, ಇದಕ್ಕೆ ಸರಿಯಾದ ಮೆಡಿಸನ್ ಅನ್ನ ಕೊಟ್ಟು ಈ ಜ್ವರನ ವಾಸಿ ಮಾಡ್ಬೇಕು ಅಂತ ಶ್ರವಣ್ ಹೇಳಿದಾಗ ನನ್ಗೆ ಜ್ವರವನ್ನ ವಾಸಿ ಮಾಡೋದು ಮುಖ್ಯ ಅಂತ ಅನಿಸ್ತಾ ಇಲ್ಲ ಮಾವ, ಈ ಜ್ವರಕ್ಕೆ ಕಾರಣ ಏನು ಅಂತ ಕಂಡುಹಿಡಿಬೇಕು, ಅದಾದ್ಮೇಲೆ ಅದಕ್ಕೆ ಔಷಧಿ ಕೊಡ್ಬೋದು ಅಂತ ಗೊತ್ತಾಗತ್ತೆ ಅಂತ ಅಜಿತ್ ಹೇಳ್ತಿದ್ದಾಗ ಈ ದೇವ್ಯಾನಿ ನಿಮ್ಮ ತನಿಖೆನೆಲ್ಲ ಈ ಮನೆಯಲ್ಲಿ ಶುರು ಮಾಡ್ಬೇಡಿ, ಈ ಮನೆಯವರು ಮೊದಲೇ ನೊಂದಿದ್ದಾರೆ ಪಾಪ, ನಾವು ಬಂದ್ ಕೆಲ್ಸನ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ, ಅಲ್ಲಿ ಇದ್ದಿದ್ದೆ ತಾನೇ ಗೋಳು ಪಂಚಾಯತಿ ಎಲ್ಲ ಅಂತ ಹೇಳ್ಬಿಟ್ಟು ದೇವಿನಿ ಹೇಳಿದಾಗ ಕರೆಕ್ಟ್, ಅತ್ತೆ ಹೇಳ್ತಾ ಇರೋದು ಕರೆಕ್ಟ್, ನಾವು ಇನ್ನೊಬ್ಬರು ಮನೆಗೆ ಬಂದಾಗ ಸೈಲೆಂಟ್ ಆಗಿರೋದೇ ಒಳ್ಳೇದು ಅಂತ ನಚ್ಚು ಕೂಡ ಹೇಳಿದಾಗ ಆಗ ಅಂಜು ನಾವೇನೂ ಇರ್ಬೋದು ಆದ್ರೆ ಈ ಭೂಮಿ ಇರೋದಕ್ಕೆ ಬಿಡಲ್ಲ ಅಂತ ಹೇಳಿದಾಗ ಭೂಮಿ ಅಲ್ಲ ಅಂಜು ನಾನೇನ್ ಮಾಡ್ದೆ ಅಂತ ಕೇಳಿದಾಗ ಅಂಜು ಸಿಕ್ ಜಾಗದಲ್ಲೆಲ್ಲ ನಮ್ಮನ್ನ ಕಳ್ಳರ ತರನೇ ನೋಡ್ತೀಯ ಅಂತ ಅಂಜು ಹೇಳಿದಾಗ ಸಂಗೀತ ಅಂಜು ಅವಳು ಹಾಗಲ್ಲ ಮಾತಾಡಿದ್ದು, ಭೂಮಿಗೂ ತುಂಬಾ ತಿಳುವಳಿಕೆ ಇದೆ ಅಂತ ಸಂಗೀತ ಹೇಳ್ತಿದ್ದಾಗ ಎಲ್ಲರಿಗೂ ಸ್ವಲ್ಪ ತಿಳುವಳಿಕೆ ಇದ್ದೇ ಇರುತ್ತೆ, ಸ್ವಲ್ಪ ಹೊತ್ತು ಸುಮ್ಮನಿದ್ಬಿಡಿ ಸೂರ್ಯ ಬರ್ತಿದ್ದಾರೆ ಅಂತ ಅಜಿತ್ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಕೂಡ ಅಲ್ಲಿಗೆ ಬಂದು ತೊಂದರೆ ಆಗ್ತಾ ಇದೆಯಾ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಪೊಲೀಸಪ್ಪ ಅಂತ ಹೇಳ್ಬಿಟ್ಟು ಅಜಿತ್ ಹತ್ರ ಕೇಳಿದಾಗ ಸರಿ ಬನ್ನಿ ಅಂತ ಹೇಳಿ ಅಜಿತ್ ಮತ್ತೆ ಸೂರ್ಯ ಸೈಡ್ಗೆ ಬರ್ತಾರೆ. ನಂತರ ನೀವು ಪೊಲೀಸು ಕಾನೂನು ಡಿಪಾರ್ಟ್ಮೆಂಟ್ ಇದೆ ಅಂತ ಆ ಹುಲಿಯನ್ನ ಹಿಡಿಯೋ ಹಾಗಿಲ್ಲ, ಒಬ್ಬ ಪೊಲೀಸ್ ಮುಂದೆ ಆಡೋ ಮಾತಿದಲ್ಲ, ಆದ್ರೆ ಆ ಹುಲಿಯ ನನ್ನ ಪರ್ಸನಲ್ ಟಾರ್ಗೆಟ್ ಪೊಲೀಸಪ್ಪ, ಅವನನ್ನ ನಾನೇ ಹೊಡಿಬೇಕು, ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನಮ್ಮ ಲಕ್ಕಿ ಅಜ್ಜಿನ ಅವನು ಮುಟ್ಟಿದಾನೆ ಅಂತ ಅಂದ್ರೆ ಅವನನ್ನ ಮಾತ್ರ ಬಿಡೋ ಮಾತೇ ಇಲ್ಲ ಅಂತ ಸೂರ್ಯ ಹೇಳಿದಾಗ ಸರಿ ನಾಳೆ ಆಡೋದು ಆಟ ಹೊಡೆದಾಟ ಅಲ್ಲ ಅಂತ ಹೇಳಿ ಅಜಿತ್ ಹೇಳಿದಾಗ ಒಂದೇ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ, ಒಂದೇ ಒಂದು ಪೊಲೀಸಪ್ಪ, ಅದು ಎಲ್ಲೇ ಆಗಿರ್ಲಿ ಎಷ್ಟು ಜನನೇ ಆಗಿರ್ಲಿ ನುಗ್ಗಿ ಹೊಡಿಬೇಕು ಅಂತ ಸೂರ್ಯ ಹೇಳ್ತಿದ್ದಾಗ ಅಂತ ಸಮಯ ಏನಾದ್ರೂ ಸಿಕ್ಕಿದ್ರೆ ನಾನು ನಿಮ್ ಜೊತೆ ಆಗ್ತೀನಿ, ಡೋಂಟ್ ವರಿ ಅಂತ ಅಜಿತ್ ಹೇಳ್ತಿರ್ತಾನೆ. ಇನ್ನು ಅವನನ್ನ ಹೊಡೆದ್ರೆ ಕೇವಲ ನಮ್ಮ ಮನೆಗೆ ಮಾತ್ರ ಅಲ್ಲ ಇಡೀ ಊರಿಗೆನೆ ತುಂಬಾ ಒಳ್ಳೇದಾಗತ್ತೆ, ಉಪಕಾರ ಆಗತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿದ್ದಾಗ ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಅಜಿತ್ ಹೇಳ್ತಾರೆ. ನಂತರ ಮನೆಯವರೆಲ್ಲರೂ ಕೂಡ ಅವನ್ ಹೇಳಿರೋ ಕಬಡ್ಡಿ ಪಂದ್ಯಕ್ಕೆ ಅಂತ ಕನಿಷ್ಠ ಪಕ್ಷ 7 ಜನ ಹುಡುಗರಾದ್ರೂ ಬೇಕು, ನಮ್ಮಲ್ಲಿ ಅಂತವ್ರು ನಾನು ಮತ್ತೆ ನೀವು, ಇನ್ನು ಮನೋಜ್ ಮತ್ತೆ ರವಿ ಸರಿಯಾಗಿ ಗೊತ್ತಿಲ್ಲ, ಅವ್ರು ಬಂದ್ರು ಅಂತಾನೆ ಇಟ್ಕೊಳ್ಳೋಣ, ಸೈಡಲ್ಲಿ ಇಟ್ಕೋಬಹುದು, ಒಟ್ನಲ್ಲಿ 4 ಜನ ಆಯ್ತು, ಇನ್ನೂ 3 ಜನ ಅಂತ ಹೇಳಿ ಸೂರ್ಯ ಕೇಳಿದಾಗ ಮನೆಯವರೆಲ್ಲರೂ ಇಕ್ಕಟ್ಟಲ್ಲಿ ಸಿಕ್ಸಾಕೋದಕ್ಕೆ ಆಗೋದಿಲ್ಲ, ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಥ್ಯಾಂಕ್ಸ್ ಪೊಲೀಸಪ್ಪ, ನಮ್ಮ ಇರಾದೆಗಳಿಗೂ ಮನಸ್ಸು ಮಾಡಿದಕ್ಕೆ ಅಂತ ಸೂರ್ಯ ಹೇಳಿದಾಗ ಇಟ್ಸ್ ಓಕೆ ಅಂತ ಅಜಿತ್ ಹೇಳ್ತಾರೆ. ಇದಾದ್ಮೇಲೆ ಕುಟುಂಬದವರು ಜೊತೆಯಾಗಿ ನಿಂತಿದ್ದಾಗ ಮೀನೇ ಅಲ್ಲಿಗೆ ಬಂದ್ಬಿಟ್ಟು ಊಟ ರೆಡಿ ಆಗಿದೆ ಬನ್ನಿ ಅಂತ ಸೂರ್ಯಂಗೆ ಹೇಳಿದಾಗ ಎಲ್ರು ಬನ್ನಿ ನಡೀರಿ ಊಟಕ್ಕೆ ಅಂತ ಹೇಳ್ತಾಳೆ. ಆಗ ಮೀನಾ ನೀವು ಅಂತ ಹೇಳಿ ಮೀನಾ ಹೇಳಿದಾಗ ಬೇಡಮ್ಮ ಅಂತ ಸೂರ್ಯ ಹೇಳಿದಾಗ ಹಾಗಾದ್ರೆ ನನ್ಗೂ ಬೇಡ ಅಂತ ಅಜಿತ್ ಹೇಳ್ತಾರೆ. ಆಗ ಸೂರ್ಯ ಯಪ್ಪ ಪೊಲೀಸಪ್ಪ, ತೀರ್ಥ ಇಳಿಯದ ಗಂಟ್ಲಲ್ಲಿ ಪ್ರಸಾದ ತಂದು ತುರ್ಗ್ದಾಗಾಯ್ತು ನೋಡಿ, ನೀವು ಹೋಗಿ ಊಟ ಮಾಡಿ ಅಂತ ಸೂರ್ಯ ಹೇಳ್ತಿದ್ದಾಗ ಯೋಚನೆ ಮಾಡ್ಕೊಂಡು ಊಟ ಬಿಡೋದ್ರಿಂದ ಸಮಸ್ಯೆ ಪರಿಹಾರ ಸಿಗುತ್ತಾ ಸೂರ್ಯ ಅವರೇ ಅಂತ ಭೂಮಿ ಕೇಳಿದಾಗ ಉಸು ಒಂದೇ ಇದ್ರೆ ಜಯ ಸಿಗೋದಲ್ಲ, ತೋಳಲ್ಲಿ ಬಲಾನು ಇರ್ಬೇಕು ಅಂತ ಮೀನಾ ಹೇಳ್ತಾಳೆ. ಇನ್ನು ಭೂಮಿ ಹೆಣ್ಮಕ್ಳಾಗಿ ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಗೆ ಇದೆ, ಆಗಿದ್ಮೇಲೆ ನೀವೇಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ರು ಅಂತ ಭೂಮಿ ಕೇಳಿದಾಗ ಮೊದಲನೇ ಸರಿ ನೀವು ಇಷ್ಟೊಂದು ಯೋಚನೆ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇರೋದು ಅಂತ ಮೀನಾ ಹೇಳಿದಾಗ ನಾನು ಯೋಚನೆ ಮಾಡ್ತಾ ಇರೋದಕ್ಕೆ ಬೇರೆನೇ ಕಾರಣ ಇದೆ ಹೇಳ್ತಿ ಅಂತ ಸೂರ್ಯ ಹೇಳಿದಾಗ ಟೀಮ್ ಇಲ್ಲ ಅಂತ ತಾನೇ ಅಂತ ಶ್ರವಣ್ ಹೇಳಿದಾಗ ರಾಮನಾರಾಯಣ ಅವರು ಸೂರ್ಯ ಮತ್ತು ನೀನು ಅಜಿತ್ ಇಬ್ರು ಕೂಡ ನಿಂತ್ಕೊಳ್ಳಿ, ನಾನು ಮತ್ತೆ ಶ್ರವಣ್ ನಿಮ್ಮ ಹಿಂದೆನೇ ಇರ್ತೀವಿ ಅಂತ ರಾಮನಾರಾಯಣ ಹೇಳಿದಾಗ ಅಪ್ಪ ಮಾವ ನೀವು ಈ ವಯಸ್ಸಲ್ಲಿ ಅಂತ ಹೇಳಿದಾಗ ಆಗ ಶ್ರವಣ್ ಅಜಿತ್ ತಲೆಯಲ್ಲಿ ನೆರೆ ಕೂದಲು ಬಂದಿರ್ಬೋದಾದ್ರೆ ತೋಳಲ್ಲಿರೋ ಬಲಕ್ಕೆ ಇನ್ನು ಬರ ಬಂದಿಲ್ಲ, ಮಗನ್ ಮೇಲೆ ಕೈಯನ್ನ ಇಟ್ಟಿದ್ದಾನೆ, ಅವನ್ ನನ್ಗೂ ಕೂಡ ಅಪ್ಪನಾಗಿ ಜವಾಬ್ದಾರಿ ಇದೆ ಅಂತ ರಾಮನಾರಾಯಣ್ ಹೇಳ್ತಿದ್ದಾಗ ಆಗ ರವಿ ಶ್ರುತಿ ರೋಹಿಣಿ ಮನೋಜ್ ಎಲ್ರು ಕೂಡ ಬರ್ತಾರೆ. ಆಗ
ಆಗ ಮನೋಜ್, ಏ ರೋಹಿಣಿ, ನಾನು ಇನ್ನೂ ಇದನ್ನ ಅಗ್ರಿನೇ ಮಾಡಿಲ್ಲ, ನೀನ್ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದೆಯಲ್ಲ ಅಂತ ಹೇಳಿದಾಗ, ಬಾರು ಮನೋಜ ಮನೆ ಮರ್ಯಾದೆ ಇದ್ರೆ ಮನೆ ಮರ್ಯಾದೆ ಜೊತೆ ಇರೋಣ, ಇಲ್ಲ ಮರ್ಯಾದೆಯಿಂದಾನೇ ಮಣ್ಣು ಹಾಕೊಳ್ಳೋಣ ಅಂತ ರವಿ ಹೇಳ್ತಿದ್ದಾಗ, ನನ್ನನ್ನು ನಂಬಿ, ಇದು ಬರೀ ಆಟ ಅಷ್ಟೇ, ಅಪಾಯ ಆಗೋದಿಲ್ಲ. ನೀವ್ ಹೇಳ್ದಾಗೆ ನಾನು ಸೂರ್ಯ ಮುಂದೆ ನುಗ್ತೀವಿ, ನೀವು ನಮ್ ಜೊತೆ ಇಲ್ಲಿ ಇರ್ಬೇಕು, ನಮ್ ಜೊತೆ ಟೀಮ್ ಅನ್ನೋದು ಇರ್ಬೇಕಷ್ಟೇನೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ದಾಗ ಸಂಗೀತ, ಇನ್ನೇನು ಆಯ್ತಲ್ಲ, ಈಗ್ಲಾದ್ರೂ ಊಟ ಮಾಡೋಣ, ಬನ್ನಿ ನಡೀರಿ ಅಂತ ಹೇಳ್ತಾರೆ. ಇನ್ನು ಮನೋಜ, ಏನ್ ಯೋಚಿಸ್ತಾ ಇದ್ದೀರಾ ಮನೋಜ್ ಅವರೇ ಅಂತ ಹೇಳಿ ಅಜಿತ್ ಮಾತಾಡ್ತಾ ಇದ್ದಾಗ, ಪೊಲೀಸಪ್ಪ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾಗ, ಅದೇನು ಅಂತ ಕೇಳಿದಾಗ, ಅಪ್ಪಿಗಳ ನಾಳೆ ಅಕಸ್ಮಾತ್ ನಾವು ಗೆದ್ರೆ ನಾವು ಮಾತ್ರ ಗೆದ್ದಂಗೆ, ಅದರಿಂದ ಏನ್ ಸಿಗುತ್ತೆ, ಅವರಿಗೆ ಜಮೀನ್ ಸಿಗುತ್ತೆ, ಆದ್ರೆ ಊರ್ ಜನ ಎಲ್ಲ ಬೇಡ್ಕೊಳ್ತಾ ಇದಾರಲ್ವಾ, ಅವ್ರಿಗೆ ಏನ್ ಸಹಾಯ ಮಾಡ್ತೀರಾ ಅಂತ ಮನೋಜ್ ಕೇಳ್ತಿದಾಗ, ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದೀಯಾ, ಏನಾದ್ರೂ ಮಾಡೋ ಐಡಿಯಾ ಮಾಡಿದ್ಯಾ ಅಂತ ರವಿ ಕೇಳಿದಾಗ, ಇದೇ ಕಣು ಅಪ್ಪಿ, ಅದೇನಂತಂದ್ರೆ ಹೆಂಗೂ ರೌಡಿಗಳು ಅಂದ್ರೆ ರಾತ್ರಿ ಎಣ್ಣೆ ಹೊಡ್ಕೊಂಡು ಮಲ್ಕೊಂಡಿರ್ತಾರೆ, ಆಗ ಸೈಲೆಂಟ್ ಆಗಿ ಹೋಗಿ ಆ ಡಾಕ್ಯುಮೆಂಟ್ನೆಲ್ಲ ಕತ್ಕೊಂಡು ಊರ್ ಜನರಿಗೆಲ್ಲ ತಂದ್ಕೊಟ್ಬಿಟ್ರೆ ಹೆಂಗೆ ಅಂತ ಮನೋಜ್ ಹೇಳ್ದಾಗ, ಆಗ ಸೂರ್ಯ ಮನೋಜನ್ ಕಡೆ ನೋಡ್ತಾ ಇದ್ದಾಗ, ಪಿ ನೀನ್ ಹೊಡೆಯೋ ಆಗಿದ್ರೆ ಆಚೆ ಕರ್ಕೊಂಡು ಹೋಗಿ ಹೊಡೆದ್ಬಿಡು, ಆದ್ರೆ ಎಲ್ಲರ ಮುಂದೆ ಮಾತ್ರ ಮರ್ಯಾದೆ ತೆಗಿಬಿಡ ಅಂತ ಮನೋಜ್ ಹೇಳ್ದಾಗ, ಮಗಂದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬಿಟ್ಟಿದೆ ಕಣೋ, ಜೀವನದಲ್ಲಿ ಏನಾದ್ರೂ ಮೊದಲನೇ ಸತಿ ಉಪಯೋಗ ಆಗುವಂತ ಐಡಿಯಾ ಕೊಟ್ಟಿದ್ಯಾ ಅಂತ ಸೂರ್ಯ ಹೇಳ್ತಿದ್ದಾಗ ಮನೋಜ ಫುಲ್ ಖುಷಿ ಆಗ್ತಾನೆ. ಆಗ ಅಜಿತ್, ಏನ್ ಒಳ್ಳೆ ಐಡಿಯಾ, ನಾನು ಪೊಲೀಸ್ ಕಂಡ್ರಪ್ಪ, ಕಳ್ಳರನ್ನ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಅಯ್ಯೋ ಕಳ್ತನನ ನೀವು ಮಾಡ್ಬಿಡಿ, ನಮ್ ಜೊತೆ ಇರಿ ಅಷ್ಟೇ ಅಂತ ರವಿ ಹೇಳ್ರೆ, ಯಾಕೆ ಅಂತ ಅಜಿತ್ ಕೇಳ್ತಾನೆ. ಆಗ ಮನೋಜ್, ಯಾಕೆಂದ್ರೆ ನನ್ಗೆ ಒಂದು ಚೂರು ದಿಗುಲ್ ಗುರುವೆ ಅಂತ ಮನೋಜ್ ಹೇಳ್ತಾ ಇದ್ದಾಗ, ಸೂರ್ಯ ಇದನ್ನಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ನಚ್ಚಿ, ನಾನ್ ರೆಡಿ, ನಾನು ನುಗ್ತೀನಿ ಬ್ರೋ, ನೀನ್ ಬಂದ್ರೆ ಸಖತ್ತಾಗಿರುತ್ತೆ ಅಂತ ನಚ್ಚಿ ಹೇಳ್ದಾಗ ಅಜಿತ್, ಇದು ಯಾಕೋ ನನ್ನ ಎಥಿಕ್ಸ್ಗೆ ವಿರುದ್ಧವಾಗಿದೆ ಅಂತ ಹೇಳಿ, ಯಾವ ಎಥಿಕ್ಸ್ ಗುರುವೆ ಅಂತ ಮನೋಜ ಕೇಳಿದ್ರೆ, ನಾಳೆ ಒಬ್ಬ ಕಳ್ಳನ್ನ ಹಿಡಿದಾಗ 1000 ಕಾರಣಗಳನ್ನ ಕೊಡ್ತಾನೆ, ಈಗ ಈ ಕೆಲಸ ಮಾಡಿದ್ಮೇಲೆ ನಾನು ನನ್ನನ್ನ ಕ್ಷಮಿಸ್ಕೊಂಡ್ರೆ ಆ ಕಳ್ಳನ್ನು ಕೂಡ ಕ್ಷಮಿಸ್ಬೇಕು, ನನ್ ಕೈಲಿ ಅದು ಆಗಲ್ಲ ಅಂತ ಅಜಿತ್ ಹೇಳಿದಾಗ, ಸುಮ್ನೆ ಇಲ್ಲಿ ಬಲವಂತ ಮಾಡೋದು ಬೇಡ ಮನೋಜ, ಬಿಟ್ಬಿಡು, ಮನೆಗೆ ಮಗ ಆಗಿ ಊರಿಗೆ ಕಳ್ಳ ಆಗಿ ಕಳ್ಳನ್ ಮಗ ಅನ್ಸ್ಕೊಂಡ್ರು ಪರವಾಗಿಲ್ಲ, ನಾನ್ ಹೋಗ್ತೀನಿ, ನೀವು ಬರ್ದೇ ಇದ್ರು ಪರವಾಗಿಲ್ಲ, ಮತ್ತೆ ನಾವ್ ಯಾಕೆ ಹೋಗ್ತಾ ಇದೀವಿ ಅನ್ನೋ ಸತ್ಯವನ್ನ ಮನೆಯವ್ರಿಗೆ ಹೇಳ್ಬೇಡಿ ಅಷ್ಟೇ ಅಂತ ಸೂರ್ಯ ಹೇಳಿದಾಗ, ನಾನು ಸುಳ್ಳನ್ನ ಹೇಳೋದಿಲ್ಲ, ಬಟ್ ಡೋಂಟ್ ವರಿ, ನಿಜಾನು ಕೂಡ ಹೇಳೋದಿಲ್ಲ ಅಂತ ಅಜಿತ್ ಹೇಳಿದಾಗ ಮನೋಜ್, ಇದಪ್ಪ ಪೊಲೀಸಪ್ಪ ಅಂದ್ರೆ ಥ್ಯಾಂಕ್ಸ್ ಪೊಲೀಸಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ಹಾಗೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಹುಲಿಯನ್ ಮನೆ ಕಡೆಗೆ ಹೊರಟಿರ್ತಾರೆ. ಈ ಕಡೆ ಹುಲಿಯ ಮನೆಯವ್ರ ಹುಡುಗರೆಲ್ಲ ಸೇರ್ಕೊಂಡು ಹುಲಿಯನ್ ಜೊತೆ ಸಖತ್ತಾಗಿ ಎಣ್ಣೆ ಹೊಡಿತಾ ಇರ್ತಾರೆ. ಇನ್ ಅದೇ ಮನೆ ಹತ್ರ ಸೂರ್ಯ, ನಚ್ಚಿ, ಮನೋಜ್ ಹಾಗೆ ರವಿ ಕೂಡ ಬರ್ತಾರೆ. ಸೂರ್ಯ ಮನೆಯನ್ನ ನೋಡ್ಬಿಟ್ಟು, ಹುಲಿ ಯಾವ್ದೋ ಗುಹೆಯಲ್ಲಿ ಇರುತ್ತೆ ಅಂತ ಅನ್ಕೊಂಡ್ರೆ ಇದು ಯಾವ್ದೋ ಅರಮನೆಯಲ್ಲಿ ಇರುವಂತ ಹುಲಿ, ನಡ್ರು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ಲೊಟ್ಟೆ ರಾಜ ಅಂದ್ಮೇಲೆ ಸೈನಿಕರನ್ನ ಇಟ್ಕೊಂಡಿರಲ್ವಾ, ಸಡನ್ ಆಗಿ ಒಳಗಡೆ ನುಗ್ಬಾರ್ದು, ಲಾಕ್ ಆಗ್ಬಿಡ್ತೀವಿ ಅಂತ ಹೇಳಿದಾಗ, ಯಾರಾದ್ರೂ ಒಬ್ರು ಮನೆ ಒಳಗಡೆ ನುಗ್ಬೇಕು, ಅದಾದ ನಂತರ ಏನಾಗ್ತಿದೆ ಅಂತ ತಿಳ್ಕೊಂಡು ಮನೆ ಒಳಗಡೆ ಹೋಗೋಣ ಅಂತ ರವಿ ಹೇಳಿದಾಗ ನಚ್ಚಿ, ಸರಿ ನಾನ್ ಹೋಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸೂರ್ಯ, ಬೇಡ, ಯಾಕೆ, ನೀನು ನಮ್ಮ ಮನೆಯ ಅತಿಥಿ, ಜೊತೆಯಲ್ಲಿ ಇರ್ಬೇಕು ಹೊರತು ಒಂಟಿಯಾಗಿ ಹೋಗ್ಬಾರ್ದು ಅಂತ ಸೂರ್ಯ ಹೇಳಿದಾಗ, ಲೋ ಮತ್ ಯಾರು ಹೋಗೋದಂತ ಮನೋಜ ಕೇಳಿದಾಗ ರವಿ, ನೀನೇ ಹೋಗು ಅಂತ ಹೇಳಿದಾಗ, ನಾನು ಅಲ್ಲಿ ಇನ್ನು ಎಳೆ ಮಗು ಕಣು, ಅಲ್ಲಿರೋದು ಒಬ್ಬೊಬ್ರು ಕೂಡ ನನ್ನನ್ನ ಭಕ್ತ ಕುಂಬಾರಂತರ ಕೆಳಗಕೊಂಡು ತುಳಿದು ಮನಗಿಸ್ಬಿಟ್ರೆ ಏನೋ ಮಾಡೋದು ಅವಾಗ ಅಂತ ಮನೋಜ ಕೇಳಿದಾಗ, ಅಷ್ಟಲ್ಲೇ ಮನೋಜನ್ ಮೇಲೆ ಕೈ ಇಡ್ತಾರೆ ಒಬ್ರು. ಆಗ ಮನೋಜ ತುಂಬಾನೇ ಶಾಕ್ ಆಗಿ, ಅಜಿತ್ನ ನೋಡ್ದೇನೆ ಆಗೋಯ್ತು ಕಣೋ, ಇಲ್ಲಿಗೆ ನಮ್ ಕತೆ ಮುಗೀತು, ಸೂರ್ಯ ಬಾರೋ ಬಿಡ್ಸೋ ಅಂತ ಹೇಳ್ತಿದ್ದಾಗ, ಲೋ ಆ ಕಡೆ ನೋಡು ಅಂತ ಅಂದಾಗ ಅದು ಅಜಿತ್ ಆಗಿರ್ತಾರೆ. ಮನೋಜ, ಪೊಲೀಸಪ್ಪ ಬರಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಿದ್ದಾಗ ಅಜಿತ್, ನಾನು ಪೊಲೀಸಪ್ಪ ಆಗಿ ಬಂದಿಲ್ಲ, ಬರೀ ಅಜಿತ್ ಆಗಿ ಬಂದಿದ್ದೀನಿ, ನಿಮ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿದಾಗ, ಓ ಜಪ್ತಿ ಇದೆ, ವಾವ್ ಸೂಪರ್ ಪೊಲೀಸಪ್ಪ, ಒಳಗಡೆ ಹೋಗಿ ಎಲ್ಲರನ್ನೂ ಒದ್ದು ಕರ್ಕೊಂಡ್ ಬಂದ್ಬಿಡೋಣ ಅಂತ ಸೂರ್ಯ ಹೇಳಿದಾಗ, ಆದ್ರೆ ಒಂದು ನಂದೇನಿದ್ರು ಒದಿಯೋ ಕೆಲಸ ಕದಿಯೋ ಕೆಲಸ ಅಲ್ಲ, ನನ್ ಕೆಲಸ ಮುಗಿದ ತಕ್ಷಣ ನಾನು ಹೊರಡ್ತಾ ಇರ್ತೀನಿ, ನಾನು ಬಂದಿದ್ದು ಇಲ್ಲಿಂದ ಹೋಗಿದ್ದು ನಮ್ಮ 5 ಜನರ ಮಧ್ಯ ಮಾತ್ರ ಇರಬೇಕು ಅಂತ ಅಜಿತ್ ಹೇಳಿದಾಗ, ಆಗ್ಬೋದ್ರ ಅಂತ ಸೂರ್ಯ ಹೇಳ್ತೇನೆ. ಆಗ ಅಜಿತ್, ಮನೋಜ್ ಧೈರ್ಯವಾಗಿ ಒಳಗಡೆ ಹೋಗಿ, ನಿಮ್ಗೇನು ಅಪಾಯ ಆಗಲ್ಲ, ನಾನ್ ಗ್ಯಾರಂಟಿ ಅಂತ ಹೇಳಿ ಅಜಿತ್ ಹೇಳಿದಾಗ, ನಾನ್ ವಾರಂಟಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಅಯ್ಯೋ ನಿಮ್ ಗ್ಯಾರಂಟಿ ವಾರಂಟಿಗೆ ನನ್ ಗೋರಂಟಿ ಹಾಕ, ನಾನು ಹೋಗ್ಲೇಬೇಕೇನ್ರೋ, ಆಮೇಲೆ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಪ್ಪಿ ಅಂತ ಕೂಕ್ಕೊಂಡ್ ಬಿಡ್ತೀನಿ, ಎಲ್ರು ಕೂಡ ಬಂದ್ಬಿಡ್ಬೇಕು ಅಂತ ಹೇಳಿದಾಗ, ಆಗ ರವಿ, ಆಯ್ತು ಓಕೆ ಹೋಗು, ಏನು ಆಗೋದಿಲ್ಲ, ಮೊದಲು ನೀನೇ ಹೋಗು, ಐಡಿಯಾ ಕೊಟ್ಟಿದ್ ನೀನೇ ತಾನೇ, ನೀನೇ ನುಗ್ಗು ಅಂತ ರವಿ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಮನೋಜ, ಜೈ ಬಜರಂಗ್ ಬಲಿ ಅಂತ ಹೇಳ್ಬಿಟ್ಟು ಕೂಗಿದ್ರೆ ಬರ್ಬೇಕಪ್ಪ, ಆಮೇಲೆ ಯಾಮಾರ್ಸ್ಬಿಟ್ರೆ ಅಂತ ಹೇಳ್ಕೊಂಡು ಒಳಗಡೆ ಹೋಗ್ತಾನೆ. ಮನೋಜ ಕಿಟಕಿಯಿಂದ ಒಳಗಡೆ ನೋಡ್ಬಿಟ್ಟು ಹುಲಿಗಳ ದಂಡೆ ಇದೆ ಅಂತ ಹೇಳಿ ಮಾತಾಡ್ಕೊಳ್ತಾನೆ. ಇನ್ನು ಇವರನ್ನ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಟೈಟ್ ಆಗಿರ್ತಾರೆ. ಇನ್ನ ಹುಲಿ ಎಣ್ಣೆ ಹೊಡಿತಾ ಹೆಣ್ಣು ಬೇಕು ಅಂತ ಹೇಳಿ ಅವನ್ ಯಾರು ಮಣಿಯಣ್ಣ ಹತ್ರ ಹೇಳ್ತಾ ಇದ್ದಾಗ, ಅರೇಂಜ್ ಆಗಿದೆ ಅಣ್ಣ, ಇನ್ನು 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಇನ್ನು ಮನೋಜ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಈ ಕಡೆ ಮನೋಜ ಅವ್ರ ಹತ್ರ ಬಂದ್ಬಿಟ್ಟು,
ಎಲ್ರು ಕುಡಿದ್ಬಿಟ್ಟು ಚಿತ್ತಾಗಿ ಹೋಗ್ಬಿಟ್ಟವ್ರೆ, ಒಳಗಡೆ ಹೋಗೋಕೆ ಅವಕಾಶ ಇರೋದು 5 ಜನಕ್ಕೆ ಮಾತ್ರ ಅಂತ ಹೇಳಿ ಮನೋಜ್ ಹೇಳಿದಾಗ, ನಾವು 5 ಜನ ಇದೀವಲ್ಲ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳಿದಾಗ, ಆಗ ಅದು ಬರೀ ಹೆಂಗಸರಿಗೆ ಮಾತ್ರ ಅಂತ ಮನೋಜ್ ಹೇಳಿದಾಗ, ಸರಿ ನಾನು ಹೊರಡ್ತೀನಿ ಅಂತ ಅಜಿತ್ ಹೇಳಿದಾಗ, ಸೂರ್ಯ ಯಾಕೆ ಅಂತ ಕೇಳಿದಾಗ, ಇಲ್ಲೇ ಇದ್ರೆ ಹೆಂಗಸರ ವೇಷನೂ ಕೂಡ ಹಾಕಿಸ್ಬಿಡ್ತೀರಾ ಅಂತ ಹೇಳಿ ಅಜಿತ್ ಹೇಳಿದಾಗ, ಸೂರ್ಯ ಅದು ಭಯ ಅಲ್ಲ, ಅದೇ ಸತ್ಯ ಅಂತ ಹೇಳ್ತಿದ್ರೆ ಹೆಣ್ಮಕ್ಳ ವೇಷನ ಅಂತ ಅಜಿತ್ ಕೇಳಿದಾಗ, ತಪ್ಪೇನಿದೆ ಪೊಲೀಸಪ್ಪ, ಧರ್ಮನ ಉಳಿಸೋದಕ್ಕೆ ಕೃಷ್ಣ ಅರ್ಜುನನನ್ನ ಬೃಹನ್ನಳಿಯಾಗಿ ಮಾಡಿದ, ಪ್ರಪಂಚನೇ ಕಾಪಾಡುವ ಶಿವನ್ನ ಕಾಪಾಡ್ಕೊಳ್ಳೋದಕ್ಕೆ ವಿಷ್ಣು ಮೋಹಿನಿಯ ಅವತಾರವನ್ನ ಹಾಕಿದ, ರಾಕ್ಷಸರ ಕೈಗೆ ಅಮೃತ ಸಿಗಬಾರ್ದು ಅಂತ ದೇವಿಯಾದ, ಅಷ್ಟೇ ಆಕೆ ಸತಿನ ಬಿಟ್ಕೊಡ್ಬಾರ್ದು ಅಂತ ಶಿವ ಅರ್ಧನಾರೀಶ್ವರನೇ ಆದ, ಅಷ್ಟು ಮಾತ್ರ ಅಲ್ಲ ಯುದ್ಧದಲ್ಲಿ ಯುಧಿಷ್ಠರನ್ನ ಇದ್ದ ಬರೀ ಕಪಟ ನಾಟಕ ಸೂತ್ರಧಾರಿ ಮಾತ್ರ ಅಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿದಾಗ, ಏನಪ್ಪಾ ನೀವು ಹೇಳೋದು, ಅಲ್ಲ ನಾವಿವಾಗ ಹೆಣ್ಮಕ್ಳು ವೇಷನ ಹಾಕೋಬೇಕಾ ಅಂತ ಮನೋಜ ಕೇಳಿದಾಗ, ನಾನ್ ರೆಡಿ, ನನಗ್ ಬೇಕಾಗಿರೋದು ಆ ಹುಲಿಯ ವರಾಹನೋ ನರಸಿಂಹನೋ ಕಲ್ಕಿನೋ ಅವತಾರಕ್ಕೆ ನಾನು ರೆಡಿ, ನೀವುಗಳು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ ಅಂತ ಸೂರ್ಯ ಹೇಳ್ತಿದಾಗ, ರವಿ ಸೂರ್ಯ ನೀರಿಗೆ ಇಳಿದ ಮೇಲೆ ಈಜ್ಲೇಬೇಕು ಅಂತ ಹೇಳಿದಾಗ, ಬಂದಿದೀವಿ ನುಗ್ಗೆ ಬಿಡೋಣ ಅಂತ ನಚ್ಚಿನೂ ಹೇಳ್ತಾನೆ, ನೀನು ಮನೋಜ ಇದ್ರೆ ನನ್ ಶೀಲಕ್ಕೆ ನೀವು ಗ್ಯಾರಂಟಿ ಅಂದ್ರೆ, ಅಲ್ಲ ನನ್ನ ಪ್ರಾಣಕ್ಕೆ ನೀವು ಗ್ಯಾರಂಟಿ ಅಂದ್ರೆ ನಾನು ರೆಡಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೋಜ ಹೇಳಿದಾಗ, ಸೂರ್ಯ 4 ತಲೆಗಳು ರೆಡಿ ಇದೆ, ಇನ್ನೊಂದು ಜೊತೆ ಆದ್ರೆ ಪಂಚಮಕಿ ರೂಪ ಸಿಗುತ್ತೆ, ಪಂಚಕಜ್ಜಾಯ ಕೊಟ್ಟಂಗೂ ಇರುತ್ತೆ ಅಂತ ಸೂರ್ಯ ಹೇಳಿದಾಗ, ಪೊಲೀಸಪ್ಪ ಬಂದ್ಬಿಡಿ ಅಂತ ಮನೋಜ ಹೇಳಿದಾಗ, ನಚ್ಚಿ ಕೂಡ ಬ್ರೋ ಬಾ ಅಂತ ಕರೆದಾಗ, ರವಿ ಕೂಡ ಹೆಜ್ಜೆಯನ್ನ ಮುಂದಿಟ್ಟ ಮೇಲೆ ಹಿಂದಿಡಬಾರ್ದು ಅಂತ ನೀವೇ ಅಲ್ವಾ ಹೇಳಿದ್ದು, ಆಗ ಸೂರ್ಯ ಜಮೀನನ್ನ ಮಾರಿ ಊರಿಂದ ಏನಾದ್ರೂ ಪಡ್ಕೊಂಡು ಹೋಗ್ಬೇಕಾ ಅಂತ ಬಂದಿದ್ದಾರಾ, ಹಾಗೆ ಊರಿಗೆ ಏನಾದ್ರೂ ಕೊಟ್ಟೋಗಿ ಅಂತ ಹೇಳ್ತಾ ಇದ್ದೀವಿ ಪೊಲೀಸಪ್ಪ, ಒಂದ್ 10 ಜನಕ್ಕೆ ಆಗುವಷ್ಟು ಪುಣ್ಯಗಳು ಸೂಟ್ ಕೇಸಲ್ಲಿ ತುಂಬಿಕೊಂಡು ಹಿಂದೆ ಬಂದ್ರೂ ಬರ್ಬೋದು ಅಂತ ಹೇಳಿದ್ರೆ, ಬಟ್ ಇಲ್ಲಿಗೆ ಬರುವ ಹೆಣ್ಮಕ್ಳನ್ನ ಹೇಗೆ ಒಪ್ಪಿಸ್ತೀರಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಸೂರ್ಯ, ಅದೆಲ್ಲ ಟೈಮ್ ಲ್ಯಾಪ್ಸ್ ಅಲ್ಲೇ ಮುಗ್ದೋಗುತ್ತೆ, ಬಾ ಗುರುವೆ ಎಲ್ಲ ಹೇಳ್ಕೊಂಡ್ ಕೂತ್ರೆ ಸುಮ್ನೆ ಲ್ಯಾಗ್ ಆಗುತ್ತೆ, ಇವಾಗೇನೋ ಬರೋದಕ್ಕೆ ಒಪ್ಪಿಗೆನಾ ಅಂತ ಹೇಳಿ ಸೂರ್ಯ ಕೇಳಿದಾಗ, ಹ್ಞೂ ಅಂತ ಅಜಿತ್ ಹೇಳ್ತಾರೆ. ಹಾಗೆ 5 ಜನ ಹೆಣ್ಣು ಮಕ್ಕಳ ವೇಷವನ್ನ ಹಾಕೊಂಡು ಒಳಗಡೆ ಬರ್ತಾರೆ. ಇನ್ನು ಒಳಗಡೆ ಬಂದಾದ್ಮೇಲೆ ಹುಲಿಯ ಬಂದ್ರ, ಟೈಮ್ ಮೇಂಟೈನ್ ಮಾಡೋ ಹೆಣ್ಮಕ್ಳು ಅಂದ್ರೆ ನಂಗೆ ಬಹಳ ಇಷ್ಟ, ಮೊದಲನೇ ಹೆಜ್ಜೆಯಲ್ಲಿ ಇದನ್ನ ಗೆದ್ದು ಬಿಟ್ರಿ, ಸುರಸುಂದರಿಯರು ನಿಮ್ಮ ಹೆಸರುಗಳು ಏನು ಅಂತ ಹೇಳಿ ಹುಲಿಯ ಕೇಳಿದಾಗ, ಕೋಕಿಲ ಅಂತ ನಚ್ಚಿ ಹೇಳಿದ್ರೆ, ಸಾಧು ಕೋಕಿಲ ಅಂತ ರವಿ ಹೇಳ್ತಾನೆ. ಆಗ ಹುಲಿಯ ಸಾಧು ಕೋಕಿಲನ ಅಂತ ಕೇಳಿದಾಗ, ಅವಳು ತುಂಬಾ ಕಾಮಿಡಿ ಮಾಡ್ತಾಳೆ, ಅದಕ್ಕೆ ಸಾಧು ಕೋಕಿಲ ಅಂತ ಹೆಸರಿಟ್ಟಿದೀವಿ ಅಂತ ಹೇಳ್ತಿದ್ದಾಗ, ನಂತರ ಸೂರ್ಯ ತನ್ನ ಹೆಸರು ಕಿಲಕಿಲ ಅಂತ ಹೇಳಿದ್ರೆ, ಇನ್ನು ಅಜಿತ್ ನನ್ನ ಹೆಸರು ಮುಲುಮುಲ ಅಂತ ಹೇಳ್ತಾನೆ. ಮನೋಜನ್ ಸರ್ತಿ ಬರ್ದಾಗ, ನನ್ನ ಹೆಸರು ಗೊತ್ತಿಲ್ವಾ, ಮನೋಜ್ ಕುಮಾರ್ 5 ಡಿಗ್ರಿ ಮನೋಜ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ ಎಲ್ರು ಕೂಡ ಶಾಕ್ ಆಗಿ, ಆಗ ಹುಡುಗರು ಇದೇನಿದು ಗಂಡಸರ ಹೆಸರು ಅಂತ ಹೇಳಿದಾಗ, ಹಳ್ಳಿ ಅಲ್ವೇನೋ ಹರಕೆಗಳನ್ನ ಓದ್ಕೊಂಡಿರ್ತಾರೆ, ಅದಕ್ಕೆ ಆಂಜನೇಯ ಬೋಲಿಂಗಮ್ಮ ಅಂತ ಹೆಸರನ್ನ ಇಟ್ಕೊಂಡಿರ್ತಾರೆ, ನಮ್ಮೂರಲ್ಲಿ ಇನ್ನೂ ಇವರನ್ನ ನೋಡೇ ಇಲ್ವಲ್ಲ ಅಂತ ಹುಲಿಯ ಹೇಳ್ತಿದ್ದಾಗ, ಬಾರೋ ಹುಲಿಯ ಈ ಘಾಟು ಇವತ್ತು ನಿನ್ನ ಹರಿಶ್ಚಂದ್ರ ಘಾಟಿಗೆ ಸೇರಿಸುತ್ತೆ ಅಂತ ಸೂರ್ಯ ಹೇಳಿದಾಗ, ನಂತರ ಎಲ್ರು ಕೂಡ ಒಬ್ಬೊಬ್ರು ಹಿಂದೆ ಹೋಗ್ತಾರೆ. ನಂತರ ಹೆಣ್ಣಿನ ವೇಷದಲ್ಲಿ ಬಂದಂತ ಅಜಿತ್, ಸೂರ್ಯ, ಮನೋಜ್, ರವಿ ಹಾಗೂ ನಚ್ಚಿ ಎಲ್ರು ಕೂಡ ಒಬ್ಬೊಬ್ಬರನ್ನ ಹಾಕೊಂಡು ಹೋಗಿ ರುಬ್ತಾ ಇರ್ತಾರೆ. ಇನ್ನು ಅಜಿತ್ ಅಂತೂ ಪೊಲೀಸ್ ಸ್ಟೈಲ್ ಅಲ್ಲಿ ಕೊಡ್ತಾ ಇದ್ರೆ, ಸೂರ್ಯ ಮಾತ್ರ ಹುಲಿಯಂಗೆ ಸಿಕ್ಕಾಪಟ್ಟೆ ಚುಚ್ತಾ ಇರ್ತಾನೆ. ಎಲ್ಲನ್ನೂ ಕೂಡ ಹಣ್ಗಾಯಿ ನೀರ್ಗಾಯಿ ಮಾಡಿ ಸೂರ್ಯ, ನಚ್ಚಿ, ರವಿ ಮೊದಲಿಗೆ ಆಚೆ ಬರ್ತಾರೆ. ಆಗ ರವಿ, ಸೂರ್ಯ ಹೆಂಗೋ ಉಟ್ಕೊಂತಾರೆ ಈ ಹೆಣ್ಮಕ್ಳು, ಇದನ್ನ ಮೈ ಎಲ್ಲ ಕೆರಿತಾ ಇದೆ ಅಂತ ಹೇಳಿ ಇವರಿಬ್ರು ಎಲ್ಲೋ ಅಂತ ಹೇಳಿ ಅಜಿತ್ ಮತ್ತೆ ಮನೋಜ್ ಬಗ್ಗೆ ಕೇಳ್ತಾರೆ. ರವಿ ಆಗ, ಸೂರ್ಯ ಆ ಪೊಲೀಸಪ್ಪ ಪೋಟ ಆಗಿರ್ಬೋದು ಕಣೋ, ಕೆಲಸ ಮುಗಿದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ ಅವಾಗ್ಲೇನೆ ಅಂತ ಹೇಳಿ ಪೆಂಗ್ಯ ಎಲ್ಲೋ ಅಂತ ಸೂರ್ಯ ಕೇಳ್ತಿದಾಗ, ಅಷ್ಟರಲ್ಲೇನೆ ಮನೋಜ ಸಿಕ್ತು ಅಂತ ಹೇಳಿ ಓಡ್ ಬಂದಾಗ, ಏನು ಸಿಕ್ತು ಅಂತ ಕೇಳಿದಾಗ, ಡಾಕ್ಯುಮೆಂಟ್ ಕಂಡ್ರೋ ಸಿಕ್ತು ನೋಡಿ ಅಂತ ತೋರಿಸ್ತಾರೆ. ಕದ್ದೆ ಬಿಟ್ಟಿಯಾ ಅಂತ ಸೂರ್ಯ ಕೇಳಿದಾಗ, ನನ್ ಬಗ್ಗೆ ಗೊತ್ತಲ್ವೇನೋ ನಿನ್ಗೆ, ನನ್ನ ಅಪ್ಪ ಅಮ್ಮನ ಆಸ್ತಿನೇ ಬಿಡಲ್ಲ, ಇನ್ನು ಕಂಡೋರ್ ಆಸ್ತಿನ ಬಿಡ್ತೀನಾ, ಹೆಂಗೋ ಹೊಡ್ಕೊಂಬಂದೆ, ನಾಳೆ ಊರಿನ ಜನರ ಮುಂದೆ ಜೈಕಾರನು ನಂದೆ ಅಂತ ಹೇಳಿ ಮನೋಜ್ ಹೇಳ್ದಾಗ, ಆಗ ಸೂರ್ಯ, ನಾಳೆ ಜೈಕಾರನ ಹಾಕ್ಸ್ಕೊ ಅಂತ ಇವಾಗ ಬಡ್ಕೋಬೇಡ, ಆಚೆ ಬಂದ್ಬಿಡ್ತಾನೆ, ಮೆತ್ತಗೆ ಮಾತಾಡು ಅಂತ ಸೂರ್ಯ ಹೇಳ್ತಿದ್ದಾಗ, ಇನ್ನು ನಚ್ಚಿ, ಸರಿ ಬನ್ನಿ ಇವಾಗ್ಲೇ ಊರಲ್ಲಿ ಪಂಚಾಯತಿ ಸೇರಿಸಿ ಎಲ್ಲ ಡಾಕ್ಯುಮೆಂಟ್ ನೋಡಿ ಕೊಟ್ಬಿಡೋಣ ಅಂತ ಹೇಳ್ತಿದ್ದಾಗ, ಆಗ ಸೂರ್ಯ ಮೊದ್ಲು ಅದನ್ನ ಓಪನ್ ಮಾಡಿ ನಮಗ್ ಬೇಕಾಗಿರೋ ಪತ್ರನ ನೋಡು ಅಂತ ಹೇಳ್ತಿದ್ದಾಗ, ಸರಿ ಅಂತ ಮನೋಜ್ ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಖಾಲಿ ಪೇಪರ್ಗಳು ಇರುತ್ತೆ. ಎಲ್ಲ ಲೊಟ್ಟೆ ಒಡ್ಕೊಂಡು ಹೋಗ್ಬಿಟ್ಟಿದಾರೋ ಅಂತ ಮನೋಜ್ ಹೇಳ್ತಿದ್ದಾಗ, ನಿಂಗ್ ಸರಿಯಾಗಿ ಕಳ್ತನ ಮಾಡೋಕ್ಕೂ ಬರಲ್ವಲ್ಲೋ ಅಂತ ಸೂರ್ಯ ಹೇಳ್ತಿದ್ದಾಗ, ಇದ್ದಿದ್ದು ಒಂದು ಕಾರಣನೂ ಹೋಯ್ತು ಅಂತ ರವಿ ಹೇಳ್ತಾರೆ. ಇನ್ನೇನ್ ಮಾಡೋದು ಇವಾಗ, ಸರಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಮನೋಜ ವಾಪಸ್ ಹೋಗ್ಬೇಕು ಅನ್ನಷ್ಟಲ್ಲೇ, ಮನೋಜ ನಿತ್ಕೊಳ್ಳೋ, ಹೋಗ್ಬೇಡ ಕಣೋ, ಅವ್ರು ಮೊದ್ಲೇ ಸರಿಯಾಗಿ ತಿಂದಿರ್ತಾರೆ, ಅವ್ರೇನಾದ್ರೂ ಎದ್ರೆ ನಮ್ ಕತೆ ಅಷ್ಟೇ ಅಂತ ರವಿ ಹೇಳ್ತಿದಾಗ, ಲೇ ಅದೆಲ್ಲ ಏನು ಇಲ್ಲ, ಇವತ್ತು ಕೊಟ್ಟಿದ್ದು ನಾಳೆನೂ ಕಂಟಿನ್ಯೂ ಮಾಡೋಣ, ಮನೇಲಿ ಎಲ್ರು ಕಾಯ್ತಾ ಇರ್ತಾರೆ ಬರ್ರೋ ಅಂತ ಸೂರ್ಯ ಹೇಳಿದಾಗ, ಎಲ್ರು ಕೂಡ ಮನೆ ಕಡೆ ಹೊರಡ್ತಾರೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಮತ್ತೆ ಮೀನಾ ಎಲ್ರು ಕೂಡ ಕಾಯ್ತಾ ಇರ್ತಾರೆ. ನಂತರ
ನಿಮ್ಮ ಅತ್ತೆ ಎಲ್ಲಮ್ಮ ಅಂತ ಹೇಳಿದಾಗ ತಲೆನೋವು ಅಂತ ಹೋಗಿ ಮಲ್ಕೊಂಡಿದ್ದಾರೆ ಅಂತ ಮೀನಾ ಹೇಳಿದಾಗ ಒಳ್ಳೇದೇ ಆಯ್ತು, ಅವಳು ಎದ್ದಿದ್ರೆ ಇನ್ನೊಂದಿಲ್ಲ ಹರಿಕತೆನೆ ಮುಗ್ದೋಗ್ತಿತ್ತು ಅಂತ ಹೇಳ್ತಿರ್ತಾರೆ. ನಂತರ ಎಲ್ರು ಕೂಡ ಮನೆಗೆ ಬಂದಾಗ ಹೆಣ್ಣು ಮಕ್ಕಳ ಗೆಟಪ್ಪಲ್ಲಿ ಇದ್ದದನ್ನ ನೋಡಿ ಎಲ್ರು ಕೂಡ ಶಾಕ್ ಆಗ್ತಾರೆ. ಅಜಿತ್ ಮಾತ್ರ ತನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೆಲ್ಲ ಏನು ಅಂತ ಕೇಳ್ತಾ ಇದ್ದಾಗ ಸೂರ್ಯ ಸೀರೆಯನ್ನ ಲುಂಗಿ ತರ ಕಟ್ಕೊಂಡು ಮಗಂದು ಸರಿಯಾಗಿ ಎಲ್ಲರಿಗೂ ವಾಂಚ್ ಬಂದಿದೀವಿ ಅಂತ ಹೇಳ್ತಿದ್ದಾಗ ವಾಂಚ್ ಬಂದಿ ಅಂದ್ರೆ ಹೊಡೆದ್ರೇನ್ರು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಸೂರ್ಯ ಅಲ್ಲಿ ನಡೆದಿರೋ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ಮಾತ್ರ ಏನು ಗೊತ್ತೇ ಇಲ್ಲ ಅನ್ನೋ ತರ ಹೋಗಿದ್ದ ಉದ್ದೇಶ ಎಲ್ಲ ನೆರವೇರ್ತಾ ಅಂತ ಕೇಳಿದಾಗ ಉದ್ದೇಶನ ಏನ್ ಉದ್ದೇಶ ಅಂತ ದೇವಿಯನಿ ಕೇಳಿದಾಗ ಈ ಕಡೆ ರಂಗನಾಥ್ ಅವರು ಇದೇನ್ರಯ್ಯ ಮಾಡೋದಕ್ಕೆ ಹೊರಟ್ರಿ, ಯಾಕ್ರೋ ನಮ್ಗೆ ಹೇಳ್ದೆ ಏನೇನೋ ತೀರ್ಮಾನ ತಗೊಳ್ತಾ ಇದ್ದೀರಾ, ಮುಂದೆ ಏನಾದ್ರೂ ಅನಾಹುತ ಆದ್ರೆ ಇನ್ನೇನಪ್ಪ ಮಾಡೋದು ಅಂತ ಹೇಳ್ತಿದ್ದಾಗ ಸಾಲದಕ್ಕೆ ಹಲಾಲ್ ಟೋಪಿಯನ್ನ ಯಾಕೋ ಕರ್ಕೊಂಡು ಹೋಗಿದ್ರ ಅಂತ ಮನೋಜ್ ಕಡೆ ಕೈ ತೋರಿಸಿ ಕೇಳ್ತಾರೆ ರಂಗನಾಥ್ ಅವ್ರು. ಆಗ ರವಿ ಅಪ್ಪೋ ನಾವು ಇವನನ್ನ ಹಾಕೊಂಡು ಹೋಗಿದ್ದಲ್ಲ, ಇವನೇ ನಮ್ಮನ್ನ ಹಾಕೊಂಡು ಹೋಗಿದ್ದು ಅಂತ ಹೇಳ್ದಾಗ ಮನೋಜ ನೀವ್ ಎಲ್ಲಿಗೆ ಹೋಗಿದ್ರಿ, ಏನಕ್ಕೆ ಹೋಗಿದ್ರಿ ಅಂತ ಹೇಳಿ ರೋಹಿಣಿ ಕೇಳಿದಾಗ ಅಯ್ಯೋ ಹೇಳ್ತೀನಿ ಸುಮ್ನಿರು, ನೀನು ಅದು ಊರಿನ ಜನ ಎಲ್ಲ ಬಂದು ಡಾಕ್ಯುಮೆಂಟ್ ಕೊಡ್ಸಿ ಅಂತ ಕೇಳಿದ್ರಲ್ವಾ ಅದಕ್ಕೆ ಹೋಗಿದ್ವಿ ಅಂತ ಮನೋಜ ಹೇಳಿದಾಗ ಈ ವೇಷದಲ್ಲಿ ಹೋಗಿದ್ರ ಅಂತ ರಾಮನಾರಾಯಣ್ ಕೇಳಿದಾಗ ನಾವು ನಾರ್ಮಲ್ ಆಗಿನೇ ಹೋಗಿದ್ವಿ, ಆದ್ರೆ ಒಳಗಡೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಇದ್ದಿದ್ದು, ಅದಕ್ಕೋಸ್ಕರನೇ ಈ ತರ ಹೋದ್ವಿ ಅಂತ ಹೇಳಿದಾಗ ನಂತರ ರಂಗನಾಥ್ ಅವರು ಯಾಕ್ರಪ್ಪ ಇಂತ ಕೆಲಸ ಮಾಡಿದ್ರಿ ಅಂತ ಹೇಳಿದಾಗ ಮನೋಜ ಅವ್ರ ಕಡೆ ಹುಡುಗನೆಲ್ಲ ಮಲಗಿಸ್ಬಿಟ್ಟಿದ್ವಲ್ಲ, ಅವರೆಲ್ಲ ಎದ್ದೊಳಕ್ಕೆ 7-8 ದಿನನೂ ಆಗ್ಬೋದು ಅಂತ ಹೇಳ್ತಾನೆ. ಇದೆಲ್ಲ ತುಂಬಾ ಅಪಾಯಕಾರಿ ಕೆಲಸ ಕಂಡ್ರಯ್ಯ, ಯಾಕಪ್ಪ ಬೇಕು ನಿಮ್ಗೆ ಇದೆಲ್ಲ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಪ್ಪ ಆಡೋ ಮಕ್ಳಿಂದ ಅಲ್ಲಾಡೋ ಮುದುಕರವರೆಗೂ ಈ ಮನೆನ ಎಲ್ಲರೂ ದೇವಸ್ಥಾನ ಅನ್ನೋರು, ಲಕ್ಕಿನ ದೇವ್ರ ತರ ನೋಡೋರು, ಅವ್ರ ಮೇಲೆ ಕೈ ಇಟ್ಟ ಮೇಲೆ ಸುಮ್ಕೆ ಇರಕ್ಕೆ ಆಗತ್ತೇನಪ್ಪ, ಅವ್ರು ಸಾಕಿ ಬೆಳೆಸಿದ ದೇಹ, ಇವಾಗ್ಲೂ ಹೇಳ್ತಾ ಇದ್ದೀನಿ ಒಂದೇ ಒಂದ್ಸಾರಿ ಹೂ ಅಂದ್ಬಿಡಪ್ಪ, ನುಗ್ಗಿ ಸುಗ್ಗಿ ಹಬ್ಬನೇ ಮಾಡ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಿದ್ದಾಗ ಇವಾಗ ಕೊಟ್ಟಿದಿರಲ್ರಪ್ಪ ಸಾಕು ಬಿಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಚ್ಚಿ ಇದೆಲ್ಲ ನಿಂಗೆ ಬೇಕಾಗಿತ್ತೇನೋ ಅಂತ ರಾಮನಾರಾಯಣ್ ಕೇಳಿದಾಗ ಅಪ್ಪ ನನ್ಗೆ ಇವಾಗ ಸಮಾಧಾನ ಆಯ್ತು, ನನಗೆ ಬುದ್ಧಿ ಬಂದಾಗಿಂದ ಈ ದೇಹನ ನೀನಾಗ್ಲಿ ಮದರ್ ಇಂಡಿಯಾ ಆಗ್ಲಿ ದಂಡ್ಸೇ ಇಲ್ಲ, ಅವ್ನು ಯಾವನೋ ಮುಟ್ಟಿದ್ರೆ ನಾನು ಹೇಗಪ್ಪ ಸುಮ್ನೆ ಇರಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾಗ ಆಗ ಅಂಜಿ ಫೋಟೋನ ವಿಡಿಯೋನ ಏನಾದ್ರು ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಕೇಳಿದಾಗ ಮೀನಾ ಅಂತೂ ಯುದ್ಧಕ್ಕೆ ಮುಂಚೆನೆ ಅಭ್ಯಾಸವನ್ನ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಮನೋಜ್ ಅವರು ಹೇಳ್ತಾ ಇರೋದು ನಿಜ ಆದ್ರೆ ನಾಳೆ ಆಟವನ್ನ ನಾವು ಸುಲಭವಾಗಿ ಗೆಲ್ಬಹುದು ಅಂತ ಮೀನಾ ಹೇಳಿದಾಗ ಪೊಲೀಸ್ ತಲೆಯ ಪ್ರಕಾರ ನಾಳೆ ನಮ್ಮ ಆಟ ಅಷ್ಟು ಸುಲಭ ಇರೋದಿಲ್ಲ ಮೀನಾ ಅವರೇ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಿದ್ದಾಗ ಇವರು ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ ಇವರು ಆ ಮನೆ ಒಳಗಡೆ ಸೇರೊದ್ದು ಒಳಗಡೆ ಹೋಗಿಲ್ಲ ಭೂಮಿ, ಸೇರ್ ತೀರ್ಸ್ಕೊಳ್ಳೋದಕ್ಕೆ ಒಳಗಡೆ ಹೋಗಿದ್ದು, ನಾಳೆ ಅವನು ಇಡುವ ಹೆಜ್ಜೆ ತುಂಬಾ ದೊಡ್ಡದಾಗಿ ಇರುತ್ತೆ ಅಂತ ಅಜಿತ್ ಹೇಳ್ತಾನೆ. ಇನ್ನು ಇದೆಲ್ಲ ಆದ್ಮೇಲೆ ರೋಹಿಣಿನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಮನೋಜ ನೋಡು ನಾಳೆಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ, ಇಲ್ಲೇ ಇದ್ರೆ ಸುಮ್ನೆ ನಾಳೆ ತೊಡೆ ಪಡೆ ಅಂತ ಹೇಳ್ಬಿಟ್ಟು ಏನಾದ್ರು ಅಪಾಯ ಆದ್ರೆ ಸುಮ್ನೆ ಕಷ್ಟ ಆಗತ್ತೆ, ಈ ಸೂರ್ಯ ಸರಿ ಇಲ್ಲ, ನಿನಗ್ ಬೇಕಾದ್ರೆ ಒಂದು ನೈಟ್ ಪ್ಯಾಂಟ್ ಅನ್ನ ಹಾಕ್ಸಿ ಕಬಡ್ಡಿ ಗ್ರೌಂಡ್ಗೆನೆ ಇಳಿಸ್ಬಿಡ್ತಾನೆ, ಬಂದ್ಬಿಡು ಅಂತ ಮನೋಜ ಹೇಳ್ತಿದ್ರೆ ನೀವು ಬನ್ನಿ ಮನೋಜ್ ನೀವ್ಯಾಕೆ ಈ ತರ ಆಡ್ತಾ ಇದ್ದೀರಾ, ಕಬಡ್ಡಿ ತಾನೇ ಏನು ಆಗೋದಿಲ್ಲ, ಅಜಿತ್ ಮತ್ತೆ ಸೂರ್ಯ ಅವರು ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ದಾಗ ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಬರ್ತೀಯಾ ಬರಲ್ವಾ ಅಂತ ಮನೋಜ ಕರ್ಕೊಂಡು ಹೋಗ್ಬಿಡ್ತಾನೆ. ಮಾರನೇ ದಿನ ಎಲ್ರು ಕೂಡ ಕಬಡ್ಡಿ ಗ್ರೌಂಡ್ ಹತ್ರ ಸೇರಿದಾಗ ಅಲ್ಲಿ ಮನೋಜ ಇರೋದಿಲ್ಲ. ಆಗ ಶಾಂತಿ ನನ್ನ ಮಗ ಮನೋಜ್ಗೆ ತಲೆನೋವು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾ ಇದ್ದ, ಅದಕ್ಕೆ ನಾನು ಅವನನ್ನ ಊರಿಗೆ ವಾಪಸ್ ಕಳಿಸ್ಬಿಟ್ಟೆ ಅಂತ ಹೇಳ್ತಿದ್ದಾಗ ಇದೇನಪ್ಪ ಸೂರ್ಯನಲ್ಲಿ ಅಪಶಕ್ನ ಅಂತ ರಂಗನಾಥ್ ಅವರು ಹೇಳಿದಾಗ ಆಗ ಭೂಮಿ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಅಂಕಲ್, ನಮ್ ಸಾಹೇಬ್ರು ಇದಾರಲ್ವಾ ಒಬ್ರು ಇಬ್ರಿಗೆ ಸಮ ಅಂತ ಹೇಳಿದಾಗ ಹಾಗಾಗೋದಿಲ್ಲ ಭೂಮಿ, 7 ಜನಕ್ಕೆ 7 ಜನ ಬೇಕು ಅಂತ ಮೀನಾ ಅವ್ರು ಹೇಳಿದಾಗ ಅಂದಾಗೆ ಇವರೆಲ್ಲ ಎಲ್ರು ಕೂಡ ರೆಡಿ ಆಗ್ತಾ ಇದಾರ ಅಂತ ಹೇಳಿ ಮೀನಾ ಕೇಳಿದಾಗ ಆ ಕಡೆ ಈ ಕಡೆ ಎಲ್ರು ಕೂಡ ನೋಡ್ತಾ ಇರ್ತಾರೆ. ನಂತರ 6 ಜನ ಕೂಡ ಬರ್ತಾರೆ. ರಾಮನಾರಾಯಣ್, ಅಜಿತ್, ಸೂರ್ಯ, ನಚ್ಚಿ, ರವಿ ಹಾಗೆ ಬರ್ತಾ ಇರೋದನ್ನ ನೋಡಿ ಶ್ರುತಿ ಬೇಬಿ ನೀನಂತೂ ಈ ವೇಷದಲ್ಲಿ ನಿನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಒಳಗ್ ನುಗ್ಗಿ ಚಚ್ಚಿ ಕೆಡು ಬಿಡು ಅಂತ ಹೇಳ್ತಾ ಇದ್ದಾಗ ಅಯ್ಯೋ ನೀನು ಓವರ್ ಎಕ್ಸೈಟ್ಮೆಂಟ್ ಆಗ್ಬೇಡ, ಅವರೇ ಕಾಳು ಉಪ್ಪಿಟ್ಟ ನುಗ್ಗಿ ಚಚ್ಚಿ ಕೆಡು ಬಿಡೋದಕ್ಕೆ ಅಂತ ರವಿ ಕೇಳ್ತಾನೆ. ಅಷ್ಟ್ರಲ್ಲೇನೆ ಮೀನಾ ಅಲ್ಲರಿ ನಿನ್ನೆ ಮನೋಜ್ ಅವರು ಊರಿಗೆ ಹೋಗ್ಬಿಟ್ಟಂತೆ ಅಂತ ಹೇಳ್ತಿದ್ದಾಗ ಗೊತ್ತು ಅಂತ ಸೂರ್ಯ ಹೇಳಿದಾಗ ಭೂಮಿ ಮತ್ತಿವಾಗ ಟೀಮು ಅಂತ ಕೇಳಿದಾಗ ಶಾಂತಿ ಕಾಡಿಂದ ಹುಲಿನೋ ಸಿಂಹನೋ ಚಿರತೆನೋ ಬರ್ಬೋದು ಅಂತ ಹೇಳ್ತಿದಾಗ ಚೇತನ ಬರ್ತಾ ಇದ್ದಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲೇನೆ ಚೇತನು ಅಲ್ಲಿಗೆ ಬಂದ್ಬಿಡ್ತಾರೆ. ನಂತರ ಊರಿನವರೆಲ್ಲರೂ ಕೂಡ ಸೂರ್ಯ ನಿಮ್ಗೋಸ್ಕರನೇ ನಾವೆಲ್ಲ ಪೂಜೆ ಮಾಡ್ಕೊಂಡ್ ಬಂದಿದೀವಿ, ನಮ್ಮೆಲ್ಲರ ಕಣ್ಣಲ್ಲಿ ನೀವೊಬ್ಬ ಆಂಜನೇಯನ್ ತರ ಕಾಣಿಸ್ತಾ ಇದ್ದೀರಾ, ಈ ಊರಿಗೆ ಅಂಟಿರುವ ಅಮಾಸ್ಯೆ ಕತ್ತನ್ನ ಓಡಿಸಿ ಹುಣ್ಣಿಮೆ ಚಂದ್ರನ ತಂದು ಈ ಊರಿನ ಮಕ್ಕಳು ಅಂತ ಅನ್ನಿಸ್ಕೊಳ್ಳಿ, ಜೈ ಬಜರಂಗಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನು ಒದ್ದು ಓಡಿಸ್ಬಿಡಿ, ಅವನಿಂದ ಮನೆಯಲ್ಲಿ ದೀಪ ಹಚ್ಚಕ್ಕೂ ಕೂಡ ಹೆದರ್ತಾ ಇದೀವಿ ಕಣಪ್ಪ, ಎಲ್ಲರನ್ನೂ ಸೋಲ್ಸಿ ನಿಮ್ ಹೆಸರಲ್ಲೇ ಮನೆಯಲ್ಲಿ ದೀಪ ಹಚ್ತೀವಿ ಅಂತ ಊರವರು ಹೇಳ್ತಾ ಇದ್ದಾಗ
ಅನ್ನೋರಿಗೆ ನಿಮ್ಮ ಆಶೀರ್ವಾದನೆ ಶಕ್ತಿ ಅಣ್ಣ. ನಾನು ಅವರನ್ನ ಬೆಳಗೋ ಸೂರ್ಯ ಆಗ್ತೀನೋ ಇಲ್ವೋ, ಕಡಿಪಕ್ಷ ನಿಮ್ ಮನೆಯನ್ನ ಬೆಳಗೋ ಪಂಜಾದ್ರೂ ಆಗ್ತೀವಿ ನೋಡಿ, ನೀವ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಿ ಅಂತ ಸೂರ್ಯ ಊರಿನವ್ರಿಗೆಲ್ಲರಿಗೂ ಧೈರ್ಯ ತುಂಬ್ತಿದ್ದಾಗ ಊರವ್ರೆಲ್ರು ಕೂಡ ಜೈಕಾರ ಹಾಕ್ತಾ ಇರ್ತಾರೆ. ನಂತರ ಎಲ್ರು ಕೂಡ ಸೇರ್ಕೊಂಡು ಯಾವ ತರ ಕಬಡ್ಡಿ ಆಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಸೂರ್ಯ ಮುಂದ್ಗಡೆ ಹೋಗ್ತೀವಿ, ನೀವ್ ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಔಟ್ ಆದ್ರೆ ಹಿಂದೆ ಸರ್ದ್ಬಿಡಿ, ಮತ್ತೆ ನಾವು ಸೇರ್ಸ್ಕೋಬಹುದು ಅಂತ ಹೇಳ್ಬಿಟ್ಟು ಕಬಡ್ಡಿ ಟೀಮ್ ಬಗ್ಗೆ, ಕಬಡ್ಡಿ ಆಟದ ಬಗ್ಗೆ ಎಲ್ರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಹುಲಿಯ ಕೂಡ ಬರ್ತಾನೆ. ಆಗ ಅವ್ರೆಲ್ಲರನ್ನು ನೋಡ್ಬಿಟ್ಟು ಇವರೆಲ್ರು ಕೂಡ ಶಾಕ್ ಆಗ್ತಾರೆ. ಹುಲಿಯ ಬಂದ್ಬಿಟ್ಟು, ನಾನು ಚಿತ್ತಾಗಿದ್ದಾಗ ಚಿತ್ರಾಂಗದ ತರ ಬಂದು ಹೊಡೆದೋದ್ರಲ್ಲ, ನಿಜವಾದ ಆಟ ಇವಾಗ ಶುರು ಆಗತ್ತೆ ಅಂತ ಹೇಳಿದಾಗ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.